ಎಲ್ರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತೇನೆ. ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು TMT ಚೆಕಪ್ ಅಂತ ಇರುತ್ತೆ. ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. TMT ಚೆಕಪ್ ಯಾಕೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತಲೂ ನಾನು ಹೇಳ್ತಾ ಹೋಗ್ತೀನಿ. ಈ ವಿಷಯ ನಾವು ತಿಳ್ಕೋಬೇಕಂದ್ರೆ ಡಾಕ್ಟ್ರೇ ಆಗ್ಬೇಕಂತ ಏನಿಲ್ಲ. ಇದು ಡಾಕ್ಟ್ರಿಗೆ 100% ಗೊತ್ತಿರುತ್ತೆ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತ. ಬಟ್ ಅವರಿಂದ ನಾವು ತಿಳ್ಕೊಂಡಿರ್ತೀವಿ. ತಿಳ್ಕೊಳ್ಳೋಕೆ ಏನೋ ಡಾಕ್ಟ್ರ್ ಆಗಬೇಕಂತಿಲ್ಲ. ಅದು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಸೊ ಹಾಗಾಗಿ TMT ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಯಾಕೆ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದೇ ಮೊದಲು ಬಾರಿಗೆ ಯಾರೆಲ್ಲ ನೋಡ್ತೀರಿ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ನೋಡಿ, TMT ಚೆಕಪ್ ಇದೊಂದು ಹಾರ್ಟ್ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳುವಂಥ ಚೆಕಪ್ಪು. ಇದು ಜನರಲ್ ಆಗಿ ಹೇಳಬೇಕು ಅಂದರೆ ಈ ಜಿಮ್ಗಳಲ್ಲೆಲ್ಲ ಮಷಿನ್ ಮೇಲೆ ನಡೀತಾರಲ್ಲ, ಅದೇ ಥರ ಹಾಸ್ಪಿಟ್ಲಲ್ಲಿ ಮಷಿನ್ ಇರುತ್ತೆ. ಇಲ್ಲೆಲ್ಲ ಕನೆಕ್ಟ್ ಮಾಡ್ತಾರೆ, ECG ಲೀಡ್ಸ್ ಕನೆಕ್ಟ್ ಮಾಡೋ ಥರ ಕನೆಕ್ಟ್ ಮಾಡಿಬಿಟ್ಟು ಮಷಿನ್ ಮೇಲೆ ನಡೆಸ್ತಾ ಕಂಪ್ಯೂಟರ್ ಸಿಸ್ಟಮಲ್ಲಿ ECG ನೋಡ್ತಾ ಇರ್ತಾರೆ. ಅವಾಗ ಪೇಷಂಟ್ ನಡೀತಾ ಉಸಿರಾಡಕ್ಕೆ ತೊಂದರೆ ಆಗ್ತಿರುತ್ತಲ್ಲ, ಉಬ್ಬಸ ಬರ್ತಿರುತ್ತೆ. ಆಮೇಲೆ ಹಾರ್ಟ್ ಜಾಸ್ತಿ ಬೀಟ್ ಆಗ್ತಿರುತ್ತಲ್ಲ, ಆವಾಗ ಹಾರ್ಟಲ್ಲಿರೋ ನರಗಳಲ್ಲಿ, ಇದು ಹಾರ್ಟ್ ಅಂತ ತಿಳ್ಕೊಳ್ಳಿ, ಈ ನರಗಳಲ್ಲಿ ರಕ್ತ ಸಂಚಲನ ಫಾಸ್ಟ್ ಆಗ್ತಿರುತ್ತೆ. ಆ ರಕ್ತ ಸಂಚಲನ ಫಾಸ್ಟ್ ಆದಾಗ ಕರೆಕ್ಟಾಗಿ ರಕ್ತ ಓಡಾಡುತ್ತೋ ಇಲ್ವೋ ಅಥವಾ ಏನಾದರೂ ಬ್ಲಾಕೇಜ್ ಗ್ಯಾಪ್ ಬರುತ್ತೋ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಸಿಸ್ಟಮಲ್ಲಿ ಬರೋ ECG ಮೂಲಕ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಇದು ಒಂದು ಪಾಯಿಂಟ್. ಆದರೆ ಈ TMT ಯಾಕೆ ಮಾಡ್ತಾರೆ ಅಂದರೆ ಪೇಷಂಟ್ ಏನೇನೋ ಅಂದಾಗ ಮೊದಲು ಡೈರೆಕ್ಟಾಗಿ TMT ಡಾಕ್ಟರ್ ಮಾಡಲ್ಲ. ಮೊದಲು ECG ಮಾಡ್ತಾರೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ECG. ಅದು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ECG ನಾರ್ಮಲ್ ಬಂದರೆ 2D ಎಕೋ ಮಾಡ್ತಾರೆ. ಅವೆರಡು ನಾರ್ಮಲ್ ಇದ್ರೂ ಕೂಡ ಪೇಷಂಟ್ ಕಂಪ್ಲೇಂಟ್ ಮಾಡಿದ್ರು ಇನ್ನೂ ಏನೇನೋ ಆಗ್ತಿದೆ ಅಂದಾಗ TMT ಚೆಕಪ್ ಮಾಡ್ತಾರೆ. ಇದನ್ನು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಸೊ ಈ TMT ಚೆಕಪ್ಪು ಯಾವಾಗ ಮಾಡಬೇಕು ಮತ್ತು ಯಾವಾಗ ಮಾಡಬಾರ್ದು ಅದು ತುಂಬ ಇಂಪಾರ್ಟೆಂಟ್. ಏನಂದರೆ ಇತ್ತಿತ್ತಲಾಗಿ ಅಂದರೆ ಒಂದು ವಾರದ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದರೂ TMT ಮಾಡಲ್ಲ ಡಾಕ್ಟರ್ಸ್. ಮತ್ತು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂತ ಇತ್ತಿತ್ತಲಾಗಿ ಓಪನ್ ಹಾರ್ಟ್ ಸರ್ಜರಿ ಆದರೂ TMT ಮಾಡೋಂಗಿಲ್ಲ. ಮತ್ತು BP ಹೈ ಇದ್ದರೆ, ತುಂಬ ಹೈ ಇದ್ದರೆ TMT ಮಾಡೋಂಗಿಲ್ಲ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ನಾನು ಹೇಳಬೇಕೇನೆಂದರೆ, ಮನುಷ್ಯನ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂದರೆ HB ರಕ್ತ ಕಡಿಮೆ ಇದ್ದರೆ ಮಾಡೋಂಗಿಲ್ಲ. ಎಷ್ಟು ಕಡಿಮೆ ಅಂದರೆ 10%ಗಿಂತಲೂ ಕಡಿಮೆ ರಕ್ತ ಇದ್ದರೆ TMT ಮಾಡೋಂಗಿಲ್ಲ. ಯಾಕೆ ಅಂದರೆ ನಾನು ಇದೇ ಪಾಯಿಂಟ್ ಹೇಳೋಕ್ಕೆ ಇವತ್ತು ವಿಡಿಯೋ ಮಾಡಿರೋದು. ಮೈಯಲ್ಲಿ ರಕ್ತ ಕಡಿಮೆ ಇದ್ದರೆ TMT ಯಾಕೆ ಮಾಡಲ್ಲ ಡಾಕ್ಟರ್ಸ್ ಅಂದರೆ, ಪೇಷಂಟು ಮಷಿನ್ ಮೇಲೆ ನಡಿಬೇಕಾದ್ರೆ ಹಾರ್ಟಿಗೆ ಎಷ್ಟು ಬ್ಲಡ್ ಬೇಕೋ ಅಷ್ಟು ಬ್ಲಡ್ ಅಲ್ಲಿ ಓಡಾಡ್ತಿರ್ಬೇಕು, ಫಾಸ್ಟಾಗಿ ರಕ್ತ ಓಡಾಡ್ತಿರ್ಬೇಕು. ಒಂದು ವೇಳೆ ಮನುಷ್ಯನ ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ರಕ್ತ ಇಲ್ಲಿ ಕಡಿಮೆ ಆಗ್ತಿರುತ್ತೆ. ಮೈಯಲ್ಲೇ ರಕ್ತ ಇಲ್ಲ, ಇನ್ನು ಹಾರ್ಟಲ್ಲಿ ಎಲ್ಲಿ ರಕ್ತ ಸಪ್ಲೈ ಆಗುತ್ತೆ ಅಲ್ವಾ? ರಕ್ತ 10%ಗಿಂತ ಕಡಿಮೆ, ಸಪೋಸ್ 6% 7% ಇದ್ದರೆ ಬ್ಲಡ್ಡು ಎಲ್ಲಿ ಸಾಕಾಗಲ್ಲ. ಹಾರ್ಟಲ್ಲಿ ನರನಾಡಿಗಳಿಗೆ ರಕ್ತ ಸಂಚಾಲನ ಕರೆಕ್ಟಾಗಿ ಆಗೋದಿಲ್ಲ. ಆವಾಗ ಪೇಷಂಟ್ ಒಂದು ವೇಳೆ ಏನಾದರೂ ರಕ್ತ ಎಷ್ಟಿದೆ ಅಂತ ಗೊತ್ತಿಲ್ಲದೇ ಮಷಿನ್ ಮೇಲೆ ನಡೆಸಿದ್ರೆ ಸುಮ್ಮನೆ ಹಾರ್ಟ್ ಪ್ರಾಬ್ಲಮ್ ಅಂತ ತೋರಿಸ್ಬಿಡುತ್ತೆ ಕಂಪ್ಯೂಟರ್ ಸಿಸ್ಟಮ್ ಒಳಗಡೆ ECGನಲ್ಲಿ. ಸೊ ಡಾಕ್ಟ್ರ್ ಏನು ಮಾಡ್ತಾರೆ, TMT ಮಾಡೋಕೆ ಮುಂಚೆ ಹಿಮೋಗ್ಲೋಬಿನ್ ಕನ್ಫರ್ಮ್ ಮಾಡ್ಕೊಳ್ತಾರೆ, 10ಕ್ಕಿಂತ ಜಾಸ್ತಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಅವಾಗ ಬ್ಲಡ್ ಜಾಸ್ತಿ ಪಾಯಿಂಟ್ ಇದ್ದರೆ ಅಂದರೆ 10ಕ್ಕಿಂತ ಜಾಸ್ತಿ ಇದ್ದರೆ TMT ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನಾದರೂ 5-6% ಇದ್ದಾಗ TMT ಮಾಡಿದರೆ ಸುಮ್ಮನೆ ಹಾರ್ಟ್ ಪ್ರಾಬ್ಲಮ್ ಅಂತ ಬಂದ್ಬಿಡುತ್ತೆ ರಿಪೋರ್ಟು. ಸೊ ಹಾಗಾಗಿ ಹಿಮೋಗ್ಲೋಬಿನ್ನು ಕೂಡ 10ಕ್ಕಿಂತ ಕಡಿಮೆ ಇದ್ದರೆ TMT ಮಾಡಲ್ಲ. ಹೈ BP ಇದ್ದರೆ TMT ಮಾಡಲ್ಲ. ಇತ್ತಿತ್ತಲಾಗಿ ಹಾರ್ಟ್ ಅಟ್ಯಾಕ್ ಆದರೆ TMT ಮಾಡಲ್ಲ. ಇತ್ತಿತ್ತಲಾಗಿ ಓಪನ್ ಹಾರ್ಟ್ ಸರ್ಜರಿ ಆದರೆ TMT ಮಾಡಲ್ಲ. ಓಪನ್ ಹಾರ್ಟ್ ಸರ್ಜರಿ ಆದರೆ ಟೋಟಲಿ TMT ಮಾಡೋದಿಲ್ಲ. ಬಟ್ ಡಾಕ್ಟ್ರ್ ಮುಂದೆ ಕೂತ್ಕೊಂಡು ತುಂಬ ಕೇರ್ಫುಲ್ಲಾಗಿ ಮಾಡ್ತಾರೆ. ಅದ್ರ ಜೊತೆಗೆ ರೈಟ್ ಸೈಡು ಬ್ಲಾಕೇಜ್ ಹಾರ್ಟಲ್ಲಿದ್ದರೆ TMT ಮಾಡ್ತಾರೆ ಡಾಕ್ಟ್ರ್ ಮುಂದೆ ಕೂತ್ಕೊಂಡು. ಆಮೇಲೆ ಲೆಫ್ಟ್ ಸೈಡು ಬ್ಲಾಕೇಜ್ ಇದ್ದರೆ ತುಂಬ ಡೇಂಜರ್ TMT ಮಾಡೋದು. ಅದು ಕೂಡ ತುಂಬ ಜಾಗೃತಿ ಆಗಿ ಡಾಕ್ಟ್ರ್ ಮುಂದೆ ಕೂತ್ಕೊಂಡು ಕೇರ್ಫುಲ್ಲಾಗಿ TMT ಮಾಡ್ತಾರೆ. ನಾನು ಇಲ್ಲಿ ಹೇಳಕ್ಕೆ ಬಂದಿರೋ ವಿಡಿಯೋ ಇವತ್ತು
ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದ್ರೆ TMT ಮಾಡಲ್ಲ. ಇದು ನಿಮಗೆ ಗೊತ್ತಿರಬೇಕು. 10ಕ್ಕಿಂತ ಕಡಿಮೆ ಹಿಮೋಗ್ಲೋಬಿನ್ ಇದ್ರೆ ಪಾಸಿಟಿವ್, ಅಂದ್ರೆ ಪ್ರಾಬ್ಲಮ್ ಇದೆ ಹಾರ್ಟ್ ಒಂದು ಬರುತ್ತೆ. ಅವಾಗ ಡಾಕ್ಟರ್ ಏನಾದರೂ ಹಿಮೋಗ್ಲೋಬಿನ್ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಾಗ ಡಾಕ್ಟರ್ ಹಿಮೋಗ್ಲೋಬಿನ್ ಏನಾದರೂ ಚೆಕ್ ಮಾಡಿರ್ಲಿಲ್ಲ ಅಂದ್ರೆ ಆಂಜಿಯೋಗ್ರಾಮ್ ಮಾಡಿಬಿಡ್ಬೋದು. ಡಾಕ್ಟರ್ ತುಂಬ ಹುಷಾರಾಗಿದ್ರೆ ಹಿಮೋಗ್ಲೋಬಿನ್ ಚೆಕ್ ಮಾಡಿ ನೋಡ್ತಾರೆ. ಅಥವಾ TMT ಮಾಡೋಕೆ ಮುಂಚೆನೆ ಹಿಮೋಗ್ಲೋಬಿನ್ HB ಅಂತಾರಲ್ಲ, ಹಿಮೋಗ್ಲೋಬಿನ್ ಚೆಕ್ ಮಾಡಿ ನೋಡ್ತಾರೆ. ರಕ್ತ ಕರೆಕ್ಟ್ ಇದ್ರೆ TMT ಮಾಡ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ, ಸಮಸ್ಯೆ ಆಗುತ್ತೆ ಸುಮ್ಮನೆ. ಸೊ ಈ ವಿಷಯ ನಿಮ್ಗೆ ಗೊತ್ತಿರಬೇಕು. TMT ಮಾಡ್ಕೋಬೇಕು ಅಂತ ನೀವು ಡೈರೆಕ್ಟಾಗಿ ಏನಾದರೂ ವಿಚಾರ ಮಾಡಿದರೆ ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ 10%ಗಿಂತಲೂ ಜಾಸ್ತಿ ಇದೆಯಾ ಒಂದ್ಸರಿ ಕನ್ಫರ್ಮ್ ಮಾಡಿಕೊಳ್ಳಿ. ಯಾಕಂದರೆ ಈ ಜನ್ರೇಷನಲ್ಲಿ ಇದು ನಾವು ಎಲ್ರಿಗೂ ಕಾಮನ್ ಆಗಿದೆ. ಹಾರ್ಟ್ ಚೆಕಪ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ECG, 2D ಎಕೋ ಕಾಮನ್ ಆಗಿ ಮಾಡ್ಕೊಳ್ತಿದ್ದಾರೆ. ಅದ್ರ ಜೊತೆಗೆ TMTನೂ ಡಾಕ್ಟರ್ಸ್ ಮಾಡ್ತಿದ್ದಾರೆ. ಅರ್ಜೆಂಟ್ನಲ್ಲಿ ಗಡಬಡ್ನಲ್ಲಿ ಹಿಮೋಗ್ಲೋಬಿನ್ 10ಕ್ಕಿಂತ ಕಡಿಮೆ ಇದಾಗಲೂ TMT ಮಾಡ್ಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಪ್ರಾಬ್ಲಮ್ ತೋರಿಸ್ಬಿಡುತ್ತೆ ರಿಪೋರ್ಟು. ಸೊ ಇದು ನಿಮಗೆ ಮಾಹಿತಿ ಇರಬೇಕು ಮುಂಚಿತವಾಗ್ಲೂ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಇದ್ರೂ ಕೂಡ ನಿಮಗೆ TMT ಮಾಡ್ಕೋಬೇಕು ಅಂತ ಅನಿಸಿದ್ರೆ ಡಾಕ್ಟರ್ ಸಲಹೆ ತಗೊಂಡು TMT ಮಾಡ್ಕೊಳ್ಳಿ. ಆದರೆ ಹಿಮೋಗ್ಲೋಬಿನ್ ಅನ್ನೋದು ಕರೆಕ್ಟಾಗಿರಲಿ, ದೇಹದಲ್ಲಿ ನಡೆಯೋಕೆ ಸಮರ್ಥರಾಗಿರ್ಬೇಕು ಮಷಿನ್ ಮೇಲೆ ನಡೆಯೋಕೆ. ಅವಾಗ ಮಾತ್ರ ಡಾಕ್ಟರ್ TMT ಮಾಡ್ತಾರೆ. TMT ಅಂದರೆ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್. ಮನುಷ್ಯನಿಗೆ ಸ್ಟ್ರೆಸ್ ಕೊಟ್ಬಿಟ್ಟು ನಡೆಸಿ ಮಷಿನ್ ಮೇಲೆ ನಡೆಸಿ ತುಂಬ ಉಸಿರಾಡಕ್ಕೆ ಕಷ್ಟ ಆಗ್ಬೇಕು, ಮನುಷ್ಯ ದಣಿಬೇಕು ಮಷಿನ್ ಮೇಲೆ ಸ್ಟ್ರೆಸ್ ತಗೊಂಡು. ಅವಾಗ ಹಾರ್ಟ್ ಜಾಸ್ತಿ ಬೀಟ್ ಆಗಿ ಹಾರ್ಟ್ ನರಗಳಲ್ಲಿ ರಕ್ತ ಓಡಾಡುತ್ತೋ ಇಲ್ಲ ನೋಡ್ತಾರೆ. ರಕ್ತ ಓಡಾಡಿದರೆ ನಾರ್ಮಲ್ಲು, ಕರೆಕ್ಟಾಗಿ ನರಗಳಲ್ಲಿ ರಕ್ತ ಓಡಾಡಿಲ್ಲ, ಬಿಟ್ಟು ಓಡಾಡಿದೆ, ಬ್ಲಾಕೇಜ್ ಇದೆ ಅಂದರೆ ಫ್ಯೂಚರಲ್ಲಿ ಆಗೋ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಇವತ್ತೇ ತಪ್ಪಿಸ್ಬೋದು. ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ಅನ್ಕೋತೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಿ. ಮತ್ತೆ ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.